ನನ್ನ ಚಾನೆಲ್ಗೆ ಸ್ವಾಗತ. ಹುಡುಗಿಯರು ಅಂದರೆ ಆಟದ ಸಾಮಾನುಗಳಿದ್ದಂತೆ ಎಂದು ಭಾವಿಸುವವನ ಜೊತೆ ನಾನು ಹೇಗೆ ಮದುವೆಯಾಗಿ ನನ್ನ ಜೀವನ ಕಳೆಯಲಿ? ನಾನೇನು ಮಾಡಬೇಕು ಅಂತಾನೇ ನನಗೆ ಅರ್ಥ ಆಗ್ತಿಲ್ಲ ಎಂದು ಹೇಳಿ ಅಕ್ಷರಾ ತನ್ನ ತಲೆಯನ್ನು ತಗ್ಗಿಸಿ ಕುಳಿತಳು. ಅವಳ ಕಣ್ಣುಗಳು ಇನ್ನೊಮ್ಮೆ ತೇವಗೊಂಡವು. ಒಂದು ವೇಳೆ ನನಗೆ ಅಪ್ಪ ಅಮ್ಮ ಇರುತ್ತಿದ್ದರೆ ಇವೆಲ್ಲವನ್ನೂ ನಾನು ಅನುಭವಿಸಬೇಕಾಗಿರಲಿಲ್ಲ ಎಂದು ಅವಳು ಯೋಚಿಸುತ್ತಿದ್ದಳು. ಅಲ್ಲದೆ ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಒಬ್ಬ ಕೆಟ್ಟ ಮನುಷ್ಯನಿಗೆ ಕೊಟ್ಟು ಅವಳ ಮದುವೆಯನ್ನು ಮಾಡುವ ಹಂತಕ್ಕೆ ತಲುಪಿದ್ದರು. ಹಾಗಾಗಿ ಅವಳ ಬದುಕಿನ ತಿರುವು ಈ ರೀತಿ ಬದಲಾದುದನ್ನು ಯೋಚಿಸಿ ಅವಳು ಸಂಕಟಪಡುತ್ತಿದ್ದಳು. ಆರಂಭದ ಕಷ್ಟಗಳು ಮತ್ತು ಸ್ನೇಹದ ಬೆಂಬಲ. ವಿಜಯ್ಗೆ ಅವಳ ಪರಿಸ್ಥಿತಿ ಅರ್ಥವಾಗುತ್ತಿತ್ತು. ಅವನು ಅವಳ ಕೈ ಮೇಲೆ ತನ್ನ ಕೈ ಇಟ್ಟು, ನೀನು ಚಿಂತೆ ಮಾಡಬೇಡ, ಏನೂ ಆಗೋದಿಲ್ಲ ನಿನಗೆ. ಉಳಿಯಲು ಎಲ್ಲೂ ಜಾಗ ಇಲ್ಲದೆ ಇದ್ದರೆ ನೀನು ನನ್ನ ಫ್ಲಾಟ್ನಲ್ಲೇ ಇರಬಹುದು ಎಂದು ಹೇಳಿದ. ನಾನಲ್ಲಿ ಯಾವಾಗಲೂ ಇರೋದಿಲ್ಲ, ಯಾವತ್ತಾದರೂ ಒಮ್ಮೆ ಅಲ್ಲಿಗೆ ಹೋಗುತ್ತೇನೆ. ನೀನು ಅಲ್ಲಿ ಯಾವ ತೊಂದರೆಯೂ ಇಲ್ಲದೆ ಇರಬಹುದು. ಹಾಗೂ ಆ ಹುಡುಗನ ವಿಷಯ ನನಗೆ ಬಿಡು, ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ ಎಂದ. ಅಕ್ಷರಾ ತನ್ನ ತೇವಗೊಂಡ ಕಣ್ಣುಗಳಿಂದಲೇ ಅವನ ಕಡೆ ನೋಡಿದಾಗ ವಿಜಯ್ ನಗುತ್ತಾ, ಸರಿ, ಈಗಲಾದರೂ ಅಳುವುದನ್ನು ನಿಲ್ಲಿಸು. ನೀನು ಈ ರೀತಿ ಅಳುತ್ತಿದ್ದರೆ ಚಂದ ಕಾಣುವುದಿಲ್ಲ. ನನ್ನ ಮಾತಿಗೆ ಆಗಾಗ ಸಿಡಿಮಿಡಿಗೊಳ್ಳುವ ಆ ಅಕ್ಷರಾನೇ ನನಗೆ ತುಂಬಾ ಇಷ್ಟ. ಈ ಅಳುಮುಂಜೆ ಹುಡುಗಿ ನನಗೆ ಇಷ್ಟವಿಲ್ಲ ಎಂದ. ಅವನ ಮಾತನ್ನು ಕೇಳಿ ಅಕ್ಷರಾ ಅವನನ್ನೇ ನೋಡುತ್ತಿದ್ದಳು. ವಿಜಯ್ ಕೂಡ ಅವಳನ್ನೇ ನೋಡುತ್ತಿದ್ದ. ಅಕ್ಷರಾ ಆ ರೀತಿ ಇರುವುದನ್ನು ನೋಡಿ ಅವನಿಗೆ ಏನೂ ಸರಿ ಕಾಣುತ್ತಿರಲಿಲ್ಲ. ಹಾಗಾಗಿ ಅವನು ಅವಳನ್ನು ನಗಿಸಲು ಪ್ರಯತ್ನಿಸುತ್ತಿದ್ದ. ಆಗ ಒಮ್ಮೆಲೆ ಅಕ್ಷರಾ ಇನ್ನೊಮ್ಮೆ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಹಾಗೂ ತುಂಬಿದ ಕಂಠದಿಂದ, ಥ್ಯಾಂಕ್ ಯು, ನನಗೆ ಇಷ್ಟೊಂದು ಸಹಾಯ ಮಾಡಿದ್ದಕ್ಕಾಗಿ. ನೆನ್ನೆ ರಾತ್ರಿ ನೀವು ಇರದೆ ಹೋಗಿದ್ದರೆ ನನ್ನನ್ನು ಅವರು ಹಿಡಿದುಕೊಂಡು ಹೋಗುತ್ತಿದ್ದರು. ಹಾಗೂ ಆ ವ್ಯಕ್ತಿ ನನ್ನನ್ನು ಬಲವಂತದಿಂದ ಮದುವೆ ಆಗುತ್ತಿದ್ದ ಎಂದಳು. ನನಗೆ ಅವನನ್ನು ಮದುವೆ ಆಗಲು ಇಷ್ಟವಿಲ್ಲ. ಅವನು ತುಂಬಾ ಕೆಟ್ಟವನು. ಅವನು ನೋಡುವ ದೃಷ್ಟಿನೇ ಸರಿ ಇಲ್ಲ. ಅವನು ನನ್ನನ್ನು ತುಂಬಾ ಅಹಿತಕರ ದೃಷ್ಟಿಯಿಂದ ನೋಡುವಾಗ ನನಗೆ ಅಸಹ್ಯವೆನಿಸುತ್ತದೆ ಎಂದು ಹೇಳಿದಳು. ಅವನು ನನ್ನ ಚಿಕ್ಕಪ್ಪನ ಜೊತೆ ಕೆಲವೊಮ್ಮೆ ಮನೆಗೆ ಬರುತ್ತಿದ್ದ ಹಾಗೂ ನನ್ನನ್ನು ಅಸಹ್ಯವಾಗಿ ಮುಟ್ಟಲು ಪ್ರಯತ್ನಿಸುತ್ತಿದ್ದ. ಆಗ ನನಗೆ ತುಂಬಾ ಅಸಹ್ಯವಾಗುತ್ತಿತ್ತು. ಆದರೆ ಏನು ಹೇಳಲು ಆಗುತ್ತಿರಲಿಲ್ಲ. ನಾನು ಯಾವಾಗಲಾದರೂ ಅದರ ವಿರುದ್ಧವಾಗಿ ನನ್ನ ಚಿಕ್ಕಪ್ಪನಲ್ಲಿ ಮಾತನಾಡಿದರೆ ಅವರು ನನ್ನನ್ನು ಗದರಿಸಿ ಮೌನವಾಗಿರಲು ಹೇಳುತ್ತಿದ್ದರು. ಒಂದು ವೇಳೆ ನನ್ನ ಮದುವೆ ನಿನ್ನೆ ಅವರ ಜೊತೆ ಆಗಿದ್ದರೆ ನಾನು ಖಂಡಿತವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆ. ಥ್ಯಾಂಕ್ ಯು, ನನ್ನನ್ನು ಉಳಿಸಿದ್ದಕ್ಕಾಗಿ ಎಂದು ಅಕ್ಷರಾ ಅಳುತ್ತಾ ಹೇಳಿದಳು. ಆಗ ವಿಜಯ್ ಅವಳನ್ನು ತನ್ನ ಬಾಹುವಿನಲ್ಲಿ ತುಂಬಿಸಿಕೊಂಡು ಅವಳ ಕೂದಲನ್ನು ಸವರುತ್ತಾ ಹೇಳಿದ, ನಾನಿರುವಾಗ ನಿನಗೆ ಯಾವ ಭಯವೂ ಬೇಡ. ನಾನು ನಿನಗೆ ಏನೂ ಆಗಲು ಬಿಡುವುದಿಲ್ಲ. ಅಲ್ಲದೆ ಆ ವ್ಯಕ್ತಿ ಯಾವತ್ತೂ ಕೂಡ ನಿನ್ನ ಹತ್ತಿರ ಬರಲು ನಾನು ಬಿಡುವುದಿಲ್ಲ. ಹತ್ತಿರ ಬರುವುದು ಬಿಟ್ಟು ನಾನಿರುವಾಗ ನಿನ್ನನ್ನು ನೋಡಲು ಕೂಡ ಅವನಿಂದ ಸಾಧ್ಯವಾಗುವುದಿಲ್ಲ. ನೀನು ಚಿಂತೆ ಮಾಡಬೇಡ. ಈಗ ಅಳುವುದನ್ನು ನಿಲ್ಲಿಸು. ನೀನು ತುಂಬಾ ಸ್ಟ್ರಾಂಗ್ ಹುಡುಗಿ ತಾನೆ. ಇನ್ನು ಮೌನವಾಗಿರು ಎಂದ. ಆ ಕಡೆ ಅನುಷ್ಕಾ ಆನಂದ್ನ ಕ್ಯಾಬಿನ್ನಲ್ಲಿ ಕುಳಿತಿದ್ದಳು. ಯಾಕಂದರೆ ಉಳಿದ 3 ಹುಡುಗಿಯರು ಕಂಪನಿ ಆವರಣದ ಸುತ್ತಲೂ ಹೋಗಿದ್ದರು. ಅವರೆಲ್ಲರೂ ಆಫೀಸ್ಗೆ ಬಂದಾಗಿನಿಂದ ಕೇವಲ ಕಲಿಯುವುದರಲ್ಲೇ ಬಿಸಿಯಾಗಿದ್ದರು. ಹಾಗಾಗಿ ಅವರಿಗೆ ತುಂಬಾ ಬೋರ್ ಆಗುತ್ತಿತ್ತು. ಆಮೇಲೆ ಅನುಷ್ಕಾ ಹೇಳಿದ್ದಕ್ಕಾಗಿ 3 ಕೂಡ ಆಫೀಸ್ ತಿರುಗಲು ಹೋಗಿದ್ದರು. ಆದರೆ ಅನುಷ್ಕಾಗೆ ಹೋಗಲು ಮನಸ್ಸಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಕ್ಯಾಬಿನ್ ಡೋರ್ ಓಪನ್ ಮಾಡಿ ಆನಂದ್ ಒಳಗೆ ಬಂದಿದ್ದ. ಆಗ ಅನುಷ್ಕಾಳ ಕಿವಿಗೆ ಡೋರ್ ಓಪನ್ ಆದ ಶಬ್ದವು ಕೇಳಿಸಿ ಅವಳು ಹಿಂದೆ ತಿರುಗದೆ, ನೀವೆಲ್ಲ ಇಷ್ಟು ಬೇಗ ಆಫೀಸ್ ಸುತ್ತಿ ಬಂದಿರಾ ಅಂತ ಕೇಳಿದಳು. ಆದರೆ ಸ್ವಲ್ಪ ಸಮಯದವರೆಗೆ ಯಾರ ಸ್ವರವೂ ಕೇಳಿಸದಾದಾಗ ಅವಳು ಹಿಂದೆ ತಿರುಗಿ ನೋಡಿದಳು. ಆನಂದ್ ಬಾಗಿಲ ಹತ್ತಿರ ನಿಂತುಕೊಂಡು ಅವಳನ್ನೇ ನೋಡುತ್ತಿದ್ದ. ಅವನನ್ನು ನೋಡಿ ಅವಳ ಮುಖದಲ್ಲಿ ಒಂದು ದೊಡ್ಡ ನಗು ಬಂದಿತ್ತು. ಅವಳು ಅವನನ್ನು ನೋಡುತ್ತಲೇ, ನೀವು ಯಾವುದೋ ಕೆಲಸದ ಮೇಲೆ ಹೋಗಿದ್ರಲ್ವಾ ಅಂತ ಕೇಳಿದಳು. ಅವಳ ಮಾತನ್ನು ಕೇಳಿದ ಆನಂದ್ ಅವಳ ಹತ್ತಿರ ಬರುತ್ತಾ, ಹೋಗಿದ್ದೆ, ಹೌದು, ಆದರೆ ಕೆಲಸ ಮುಗಿಯಿತು, ಹಿಂತಿರುಗಿ ಬಂದೆಯೇ ಎಂದು ಹೇಳುತ್ತಾ ಅವಳ ಸೊಂಟವನ್ನು ಹಿಡಿದುಕೊಂಡು ಅವಳನ್ನು ಒಮ್ಮೆಲೆ ಎತ್ತಿ ತನ್ನ ಮಡಿಲಲ್ಲಿ ಇರಿಸಿಕೊಂಡು ಸೋಫಾದ ಮೇಲೆ ಕುಳಿತುಕೊಂಡ. ಆದರೆ ಅವಳು ಒಮ್ಮೆಲೆ ಎದ್ದೇಳಲು ಪ್ರಯತ್ನಿಸುತ್ತಾ, ಏನು ಮಾಡುತ್ತಿದ್ದೀರಿ? ಯಾರಾದರೂ ಬರುತ್ತಾರೆ ಎಂದು ಹೇಳುತ್ತಾ ಇರುವಾಗ ಆನಂದ್ ಅವಳನ್ನು ಗಟ್ಟಿಯಾಗಿ ಹಿಡಿದು ತನ್ನ ಹತ್ತಿರ ಬರಸೆಳೆದು, ಯಾರೂ ಬರುವುದಿಲ್ಲ, ನೀವು ಮೌನವಾಗಿ ಕುಳಿತುಕೊಳ್ಳಿ, ನಿಮ್ಮನ್ನು ನನಗೆ ಅನುಭವಿಸಲು ಬಿಡಿಯೇ ಎಂದು ಹೇಳುತ್ತಾ ತನ್ನ ಮುಖವನ್ನು ಅನುಷ್ಕಾಳ ಕುತ್ತಿಗೆಯಲ್ಲಿ ಅಡಗಿಸಿದ. ಒಂದು ಕ್ಷಣ ಅನುಷ್ಕಾ ಅವನು ಆ ರೀತಿ ಮಾಡಿದ್ದರಿಂದಾಗಿ ರೋಮಾಂಚನಗೊಂಡಳು. ನಂತರ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಅವನ ಕೂದಲೊಳಗೆ ತನ್ನ ಬೆರಳುಗಳನ್ನು ಚಲಾಯಿಸತೊಡಗಿದಳು. ಅವಳು ಆ ರೀತಿ ಮಾಡುವುದರಿಂದ ಆನಂದ್ಗೆ ತುಂಬಾ ನೆಮ್ಮದಿ ಸಿಗುತ್ತಿತ್ತು. ಅವನು ಅವಳನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡ.
ಸ್ವಲ್ಪ ಸಮಯದ ನಂತರ ಅವಳ ಕುತ್ತಿಗೆಯಿಂದ ತನ್ನ ಮುಖವನ್ನು ತೆಗೆದು ಅವಳ ಕೆನ್ನೆಯನ್ನು ಚುಂಬಿಸಿ ಹೇಳಿದ, ಟೈಮ್ ಆಯ್ತು. ಬಾಸ್ನ ಕ್ಯಾಬಿನ್ನಲ್ಲಿ ಎಲ್ಲರೂ ವೇಟ್ ಮಾಡುತ್ತಿರಬಹುದು. ಹೋಗುವ ಎಂದ. ಅನುಷ್ಕಾಳ ಕೆನ್ನೆಯು ನಾಚಿಕೆಯಿಂದ ಕೆಂಪೇರಿತು. ಆದರೆ ಅವಳು ಆಯ್ತು ಅಂತ ಹೇಳಿ ಅವನ ಮಡಿಲಿನಿಂದ ಎದ್ದು ನಿಂತಳು. ಆನಂದ್ ಅವಳನ್ನು ನೋಡಿ ಮುಗುಳು ನಗುತ್ತಿದ್ದ. ನಂತರ ಅವಳ ಕೈಯನ್ನು ಹಿಡಿದುಕೊಂಡು ರವಿ ಅವರ ಕ್ಯಾಬಿನ್ನ ಕಡೆ ಹೋದ. ಎಲ್ಲರೂ ರವಿ ಅವರ ಕ್ಯಾಬಿನ್ನಲ್ಲೇ ಇದ್ದರು. ಆಮೇಲೆ ಅನುಷ್ಕಾ ಹಾಗೂ ಆನಂದ್ ಸಹ ಅಲ್ಲಿಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡರು. ಆಗ ಧನುಷ್ ಅಲ್ಲಿ ಇಲ್ಲಿ ನೋಡಿ ವಿಜಯ್ ಯಾಕೆ ಬರಲಿಲ್ಲ ಅಂತ ಕೇಳಿದ. ಅವನ ಮಾತನ್ನು ಕೇಳಿ ಉಳಿದವರು ಏನು ಹೇಳುವ ಮೊದಲೇ ಸವಿತಾ ತನ್ನ ಸ್ಥಳದಿಂದ ಎದ್ದು ನಿಂತು, ನಾನು ಹೋಗಿ ನೋಡಿ ಬರುತ್ತೇನೆ ಎಂದು ಹೊರಡಲು ಮುಂದಾದಾಗ ಆಗಲೇ ಕ್ಯಾಬಿನ್ ಡೋರ್ ಓಪನ್ ಮಾಡಿ ವಿಜಯ್ ಒಳಗೆ ಬಂದ. ಅವನನ್ನು ನೋಡಿ ಸವಿತಾ ಮುಗುಳು ನಕ್ಕಳು. ಆದರೆ ಅದೇ ಕ್ಷಣ ಅವನ ಹಿಂದೆ ಅಕ್ಷರ ಇರುವುದನ್ನು ನೋಡಿ ಅವಳ ಕಣ್ಣುಗಳು ಕೋಪದಿಂದ ಕೆಂಪೇರಿದವು. ಅವಳು ಕೋಪದಿಂದಲೇ ಅಕ್ಷರಾಳನ್ನು ದುರುಗುಟ್ಟಿ ನೋಡುತ್ತಾ ಕೂಡಲೇ ವಿಜಯ್ನ ಹತ್ತಿರ ಹೋಗಿ ಅವನ ಕೈ ಹಿಡಿದು, ವಿಜಯ್ ನೀನೆಲ್ಲಿದ್ದೆ? ನಾವೆಲ್ಲ ನಿನಗಾಗಿ ಕಾಯುತ್ತಿದ್ದೇವೆ ಎಂದಳು. ಅವಳ ಮಾತನ್ನು ಕೇಳಿಸಿಕೊಂಡ ವಿಜಯ್ ಅವಳ ಕಡೆ ನೋಡಿ ತನ್ನ ಕೈಯನ್ನು ಅವಳ ಕೈಯಿಂದ ಬಿಡಿಸಿ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಲೇಟ್ ಆಯಿತು ಎನ್ನುತ್ತಾ ಅವನು ಸವಿತಾಳನ್ನು ಇಗ್ನೋರ್ ಮಾಡಿದ. ಹಾಗೂ ತನ್ನ ಹಿಂದೆ ನಿಂತ ಅಕ್ಷರಾಳನ್ನು ನೋಡಿ, ನೀನು ಯಾಕೆ ಅಲ್ಲೇ ನಿಂತಿದ್ದೀಯಾ? ಬಾಯ್ ಎಂದು ಕರೆದ. ಆದರೆ ಅಕ್ಷರಾಗೆ ಎಲ್ಲರನ್ನೂ ನೋಡಿ ಸ್ವಲ್ಪ ಹೆದರಿಕೆ ಆಗಿತ್ತು. ಅವಳು ತುಂಬಾ ಅಸಹಜವಾಗಿ ನರ್ವಸ್ ಫೀಲ್ ಆಗುತ್ತಿದ್ದಳು. ಅವಳು ವಿಜಯ್ನ ಕಡೆ ನೋಡಿ ಮೆಲ್ಲನೆ, ನೀವೆಲ್ಲ ಲಂಚ್ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ ಎನ್ನುತ್ತಾ ಹೋಗಲು ಮುಂದಾದಾಗ ವಿಜಯ್ ಅವಳ ಕೈ ಹಿಡಿದು ಸವಿತಾ ಬದಿಯಲ್ಲಿದ್ದರೂ ಕೂಡ ಅವನು ಅಕ್ಷರಾಳನ್ನು ಒಳಗೆ ಕರೆದುಕೊಂಡು ಹೋಗಿ ಸೋಫಾದಲ್ಲಿ ಕುಳಿತುಕೊಳ್ಳಿಸಿ ತಾನು ಸಹ ಅವಳ ಹತ್ತಿರ ಕುಳಿತು, ಸುಮ್ಮನೆ ಇಲ್ಲಿ ಕುಳಿತು ಲಂಚ್ ಮಾಡು, ಕೆಲಸ ಮತ್ತೆ ಆಗುತ್ತದೆ ಎಂದು ಹೇಳುತ್ತಾ ಅವನು ಮುಂದೆ ನೋಡಿದ. ಎಲ್ಲರೂ ಅವನನ್ನೇ ನೋಡುತ್ತಿದ್ದರು. ಎಲ್ಲರೂ ತನ್ನನ್ನು ಆ ರೀತಿ ನೋಡುವುದನ್ನು ಗಮನಿಸಿದ ವಿಜಯ್, ಯಾಕೆ ಈ ರೀತಿ ನೋಡುತ್ತಿದ್ದೀರಿ ಎನ್ನುತ್ತಾ ಪುನಃ ಅವನು ಅಕ್ಷರಾಳ ಕಡೆ ನೋಡಿ, ಇವಳು ಅಕ್ಷರ, ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಹೆಡ್ ಹಾಗೂ ನನ್ನ ಫ್ರೆಂಡ್ ಎಂದ. ಫ್ರೆಂಡ್ ಎಂದು ಕೇಳಿದ ಕ್ಷಣ ತಲೆ ತಗ್ಗಿಸಿ ಕುಳಿತ ಅಕ್ಷರ ಆಶ್ಚರ್ಯದಿಂದ ತಲೆ ಎತ್ತಿ ಅವನನ್ನೇ ನೋಡಿದಳು. ಹಾಗೂ ರವಿ ಅವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಅದೇ ರೀತಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದರು. ಎಲ್ಲರೂ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿರುವಾಗ ರವಿ ಇಶಿತಾಳ ಕಡೆ ನೋಡಿ ಏನೋ ಸನ್ನೆ ಮಾಡಿದ. ಆಗ ಇಶಿತಾ ಹಾಗೆ ಅಂತ ತಲೆ ಆಡಿಸಿ ಅಕ್ಷರಾಳ ಕಡೆ ನೋಡಿ, ಹಾಯ್, ನನ್ನ ಹೆಸರು ಇಶಿತಾ. ಒಂದು ವೇಳೆ ನೀನು ಅಣ್ಣನ ಫ್ರೆಂಡ್ ಆಗಿದ್ದರೆ ನಮ್ಮ ಫ್ರೆಂಡ್ ಕೂಡ ಆಗಬಹುದು. ಹಾಗಾಗಿ ನನ್ನೊಂದಿಗೆ ಫ್ರೆಂಡ್ಶಿಪ್ ಮಾಡ್ತೀಯಾ ಅಂತ ಇಶಿತಾ ಅವಳ ಮುಂದೆ ತನ್ನ ಕೈ ಚಾಚಿದಳು. ಅವಳ ಮಾತನ್ನು ಕೇಳಿ ಅಕ್ಷರ ಅವಳನ್ನು ನೋಡಿದಳು. ಆದರೆ ಏನೂ ಹೇಳಲಿಲ್ಲ. ಅವಳು ಆ ರೀತಿ ಮೌನವಾಗಿರುವುದನ್ನು ನೋಡಿದ ವಿಜಯ್ ಅವಳನ್ನು ನೋಡುತ್ತಾ, ನನ್ನ ಚಿನ್ನುಮರಿ, ನಿನ್ನನ್ನು ಅವಳ ಫ್ರೆಂಡ್ ಮಾಡಿಕೊಳ್ಳುತ್ತೇನೆ ಅಂತ ಕೇಳುತ್ತಿದ್ದಾಳೆ, ಆದರೆ ನೀನು ಏನು ಹೇಳುತ್ತಿಲ್ಲ ಎಂದ. ಇಶಿತಾಳ ಮಾತು ಕೇಳಿ ಆಶ್ಚರ್ಯದಿಂದ ದಂಗಾಗಿ ಬಿಟ್ಟಿದ್ದ ಅಕ್ಷರ ಅವನ ಮಾತು ಕೇಳಿ ವಾಸ್ತವಕ್ಕೆ ಬಂದಿದ್ದಳು. ಅವಳು ಕೂಡಲೇ ಇಶಿತಾಳ ಜೊತೆ ಕೈ ಮಿಲಾಯಿಸಿ, ಹಾಗೇನಿಲ್ಲ, ಅದು ನಾನು ಅಂತ ಹೇಳಿ ಅವಳು ಮೌನವಾಗಿ ತನ್ನ ನೋಟವನ್ನು ತಗ್ಗಿಸಿದಳು. ಯಾಕಂದರೆ ಅಲ್ಲಿ ಬಾಸ್ ಹಾಗೂ ಬಾಸ್ನ ಪರಿವಾರದವರೇ ಇದ್ದರು. ಹಾಗಾಗಿ ಅವಳು ಆ ಕಂಪನಿಯ ಚಿಕ್ಕ ಎಂಪ್ಲಾಯಿ ಅಷ್ಟೇ. ಅವರ ನಡುವಲ್ಲಿ ಕುಳಿತುಕೊಳ್ಳುವುದು ಅವಳಿಗೆ ಸ್ವಲ್ಪ ಅನಾನುಕೂಲ ಫೀಲ್ ಆಗುತ್ತಿತ್ತು. ಅವಳು ತನ್ನನ್ನವರಿಗೆ ಹೋಲಿಸಿ ಅವರೇ ತಾನು ತುಂಬಾ ಚಿಕ್ಕವಳು ಅಂತ ಭಾವಿಸತೊಡಗಿದಳು. ಅವಳು ಆ ರೀತಿ ಅಸಹಜವಾಗಿ ಇರುವುದನ್ನು ಹಾಗೂ ಅವಳ ಮುಖದ ಭಾವನೆಯನ್ನು ಅರಿತ ರವಿ ಅವಳ ಕೂದಲನ್ನು ಸವರುತ್ತಾ, ಹೆದರುವ ಅವಶ್ಯಕತೆ ಇಲ್ಲ, ಆರಾಮದಲ್ಲೇ ಕುಳಿತುಕೋಯೆ ಎಂದ. ಅವನ ಮಾತನ್ನು ಕೇಳಿ ಅಕ್ಷರ ಅವನ ಕಡೆ ನೋಡಿ ಮೆಲ್ಲನೆ ಹಾಯ ಎಂದು ತಲೆ ಆಡಿಸಿದಳು. ನಂತರ ಎಲ್ಲ ಹುಡುಗಿಯರು ಅವಳಿಗೆ ಹಲೋ ಎನ್ನುತ್ತಾ ಇಶಿತಾಳಂತೆ ಅವಳನ್ನು ಫ್ರೆಂಡ್ ಆಗಿ ಸ್ವೀಕರಿಸಿದರು. ಧನುಷ್ ಹಾಗೂ ಆನಂದ್ ಕೂಡ ಅವಳನ್ನು ಭೇಟಿಯಾದರು. ಅವರಿಬ್ಬರು ಮೊದಲು ಕೂಡ ಅವಳನ್ನು ಭೇಟಿಯಾಗಿದ್ದರು, ಆದರೆ ಕೇವಲ ಕೆಲಸದ ಮೇಲೆ. ಆದರೆ ಇವತ್ತು ಅವರು ಅವಳನ್ನು ತಮ್ಮ ಫ್ರೆಂಡ್ ಎಂಬಂತೆಯೇ ಟ್ರೀಟ್ ಮಾಡಿದ್ದರು. ಈಗ ಅವಳು ವಿಜಯ್ನ ಫ್ರೆಂಡ್ ಆಗಿರೋದ್ರಿಂದ ಎಲ್ಲ ಹುಡುಗಿಯರು ಅವಳ ಫ್ರೆಂಡ್ಶಿಪ್ ಮಾಡಿದರು. ಆಗ ಆನಂದ್ ಹಾಗೂ ಧನುಷ್, ನೀನು ನಮ್ಮ ತಂಗಿ ಇದ್ದ ಹಾಗೆ, ಯಾವುದೇ ರೀತಿಯಿಂದಲೂ ಅಸಹಜವಾಗಿ ಫೀಲ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಎಂದರು. ಅವರು ಈ ರೀತಿ ಚೆನ್ನಾಗಿ ಅವಳನ್ನು ಮಾತನಾಡಿಸಿದ್ದರಿಂದ ಹಾಗೂ ಅವರ ಗೆಳೆತನವು ಅವಳಿಗೆ ಇಷ್ಟವಾಗಿದ್ದರಿಂದ ಅವಳು ತುಂಬಾ ಸಂತೋಷದಲ್ಲಿದ್ದಳು. ಮತ್ತು ಶೀಘ್ರದಲ್ಲಿ ಅವಳು ಎಲ್ಲರೊಂದಿಗೆ ಚೆನ್ನಾಗಿ ಹೊಂದಿಕೊಂಡಳು. ಅವರೆಲ್ಲರ ಸ್ವಭಾವ ಅಕ್ಷರಾಗೆ ತುಂಬಾ ಇಷ್ಟವಾಯಿತು. ಹಾಗೆ ಅವಳು ಸಹ ಎಲ್ಲರಿಗೂ ತುಂಬಾನೇ ಇಷ್ಟವಾದಳು. ಆದರೆ ಸವಿತಾ ಅವಳೊಂದಿಗೆ ಏನೂ ಹೇಳಲಿಲ್ಲ. ಅವಳು ಅವಳನ್ನು ಕೋಪದಿಂದ ದುರುಗುಟ್ಟಿ ನೋಡುತ್ತಲೇ ಇದ್ದಳು.
ಯಾರೂ ಕೂಡ ಸವಿತಾಳ ಕಡೆ ಹೆಚ್ಚಾಗಿ ಗಮನ ಕೊಡಲು ಹೋಗಲಿಲ್ಲ. ಆದರೆ ವಿಜಯನ ಗಮನವೆಲ್ಲ ಅಕ್ಷರಾಳ ಮೇಲೆ ಇತ್ತು. ಅವಳ ಮುಖದಲ್ಲಿ ಒಂದು ಪ್ರೀತಿಯ ನಗು ತುಂಬಿತ್ತು. ಅವಳು ಎಲ್ಲಾ ಹುಡುಗಿಯರ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು. ಹಾಗೆ ವಿಜಯ್ ಅವಳ ಆ ನಗುಮುಖವನ್ನೇ ನೋಡಿ ಕಳೆದು ಹೋಗಿದ್ದ. ಅದೇ ಸಮಯದಲ್ಲಿ ರವಿ ಅವರ ಗಮನವೆಲ್ಲ ವಿಜಯ್ನ ಮೇಲೆ ಇತ್ತು. ಅವನ ಮುಖದ ಹಾವಭಾವಗಳನ್ನು ರವಿ ಗಮನಿಸುತ್ತಿದ್ದ. ಅಕ್ಷರಾಳನ್ನು ನೋಡುತ್ತಿರುವಾಗ ವಿಜಯ್ನ ಕಣ್ಣಲ್ಲಿ ಏನೋ ಒಂದು ವಿಶೇಷ ರೀತಿಯ ಹೊಳಪಿರುವುದನ್ನು ರವಿ ಗಮನಿಸಿದ. ಆದರೆ ಅವನು ಏನು ಹೇಳಲು ಹೋಗಲಿಲ್ಲ. ಅವನನ್ನು ನೋಡಿ ಮುಗುಳು ನಗುತ್ತಿದ್ದ ಅಷ್ಟೇ. ಸ್ವಲ್ಪ ಸಮಯದ ನಂತರ ಊಟ ಬಂದಿತು. ಎಲ್ಲರೂ ತಮ್ಮ ತಮ್ಮ ಲಂಚ್ ಅನ್ನು ಮಾಡತೊಡಗಿದರು. ಅಕ್ಷರಾ ಕೂಡ ಅವರ ಜೊತೆ ಲಂಚ್ ಮಾಡುತ್ತಿದ್ದಳು. ಆದರೆ ವಿಜಯ್ ತಾನೇ ಅವಳಿಗೆ ಸರ್ವ್ ಮಾಡುತ್ತಿದ್ದ. ಅವನು ಅವಳ ಪ್ಲೇಟ್ ಖಾಲಿಯಾಗುವುದಕ್ಕೆ ಬಿಡುತ್ತಿರಲಿಲ್ಲ. ಅವಳು ಅವನಲ್ಲಿ ಸಾಕು ಅಂತ ಹೇಳಿದರೂ ಕೂಡ ವಿಜಯ್ ಅವಳಿಗೆ ಕಣ್ಣು ತೋರಿಸಿ ಅವಳನ್ನು ಮೌನವಾಗಿರಿಸುತ್ತಿದ್ದ. ಎಲ್ಲರೂ ಅವನನ್ನೇ ನೋಡುತ್ತಿದ್ದರು. ಆದರೆ ಯಾರೂ ಸಹ ಏನು ಹೇಳಲು ಹೋಗಲಿಲ್ಲ. ಅವರಿಬ್ಬರನ್ನು ನೋಡಿ ಮುಗುಳನಗುತ್ತಿದ್ದರು. ಆದರೆ ಸವಿತಾಳಿಗೆ ಇನ್ನೂ ತಾನಲ್ಲಿ ಕುಳಿತುಕೊಳ್ಳುವುದು ತುಂಬಾ ಭಾರವೆಂದೆನಿಸತೊಡಗಿತ್ತು. ಈ ರೀತಿ ವಿಜಯ್ ಅಕ್ಷರಾಳನ್ನು ಕೇರ್ ಮಾಡಿದಾಗ ಸವಿತಾಳಿಗೆ ಅದು ಇಷ್ಟವಾಗಲಿಲ್ಲ. ಅದಕ್ಕೋಸ್ಕರ ಅವಳು ಸ್ವಲ್ಪವೇ ಊಟ ಮಾಡಿ ಫೋನಿನ ನೆಪವನ್ನು ಹೇಳಿ ಅಲ್ಲಿಂದ ಹೊರಗಡೆ ಹೋದಳು. ಯಾರೂ ಸಹ ಅವಳನ್ನು ತಡೆಯಲು ಹೋಗಲಿಲ್ಲ. ಎಲ್ಲರೂ ತಮ್ಮ ಲಂಚ್ ಮುಗಿಸಿ ತಮ್ಮ ತಮ್ಮ ಕೆಲಸವನ್ನು ಮುಂದುವರಿಸಿದರು. ಎಲ್ಲ ಹುಡುಗಿಯರು ಪುನಃ ಆನಂದ್ನ ಕ್ಯಾಬಿನ್ಗೆ ಹೋಗಿ ತಮ್ಮ ಕಲಿಕೆಯನ್ನು ಮುಂದುವರಿಸಿದರು. ಈ ಸಲ ಈಶಿತಾ ಸಹ ಅವರ ಜೊತೆ ಇದ್ದಳು. ಆದರೆ ಅಲ್ಲಿ ಅಕ್ಷರಾಗೆ ವಿಜಯ್ ಏನು ಕೆಲಸ ಕೊಟ್ಟಿದ್ದ ಹಾಗೂ ಅವನು ತನ್ನ ಕ್ಯಾಬಿನ್ನಲ್ಲಿ ಇದ್ದುಕೊಂಡು ಕೆಲಸ ಮಾಡುವಂತೆ ಅವಳಿಗೆ ಹೇಳಿದ್ದರಿಂದ ಅವಳು ಅವನ ಕ್ಯಾಬಿನ್ನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದಳು. ಆ ಕಡೆ ಎಲ್ಲ ಹುಡುಗರು ರವಿ ಅವರ ಕ್ಯಾಬಿನ್ನಲ್ಲೇ ಇದ್ದರು. ಅವರು ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದರು. ಸುಮಾರು 1 ಗಂಟೆಗಳ ಕಾಲ ಅವರ ಮೀಟಿಂಗ್ ಹೀಗೆ ನಡೆಯಿತು. ಅದು ಮುಗಿದ ಮೇಲೆ ರವಿ ವಿಜಯ್ನ ನೋಡಿ, ಏನು ವಿಷಯ? ಅಕ್ಷರಾಳ ಜೊತೆ ನಿನ್ನ ಫ್ರೆಂಡ್ಶಿಪ್ ಹೇಗಾಯಿತು? ನೀನಂತೂ ಇಷ್ಟು ಬೇಗ ಯಾರೊಂದಿಗೂ ಗೆಳೆತನ ಮಾಡುವನಲ್ಲ, ಅದು ಸಹ ಮುಖ್ಯವಾಗಿ ಹುಡುಗಿಯರ ಜೊತೆ ಎಂದು ಕೇಳಿದ. ರವಿ ಅವರ ಮಾತನ್ನು ಕೇಳಿದ ಆನಂದ್ ಹಾಗೂ ಧನುಷ್ ಕೂಡ ವಿಜಯ್ನ ಕಡೆ ನೋಡಿದರು. ಆಗ ವಿಜಯ್ ಆಳವಾದ ಉಸಿರನ್ನು ತೆಗೆದುಕೊಂಡು ರವಿ ಅವರ ಕಡೆ ನೋಡಿ ರಾತ್ರಿ ಆದ ವಿಷಯಗಳನ್ನೆಲ್ಲ ಅವರಲ್ಲಿ ಹೇಳಿದ. ಅಲ್ಲದೆ ಚಿಕ್ಕಪ್ಪ ಚಿಕ್ಕಮ್ಮ ಆ ಕೆಟ್ಟ ಮನುಷ್ಯನ ಜೊತೆ ಮದುವೆಗಾಗಿ ಒತ್ತಡ ಹೇರಿ, ಒಂದು ವೇಳೆ ಮದುವೆ ಆಗದಿದ್ದರೆ ಮನೆಯಲ್ಲಿ ಉಳಿಯಲು ಬಿಡುವುದಿಲ್ಲ ಎಂಬ ಬೆದರಿಕೆಯನ್ನು ಹಾಕಿರುವುದಾಗಿಯೂ, ನಂತರ ಅವಳಿಗೆ ಉಳಿದುಕೊಳ್ಳಲು ಬೇರೆ ಜಾಗವೂ ಇಲ್ಲದ ಕಾರಣ ತನ್ನ ಫ್ಲಾಟ್ನಲ್ಲಿ ಇರಲು ಒಪ್ಪಿಗೆ ನೀಡಿರುವುದಾಗಿಯೂ ಅವನು ಅವರಲ್ಲಿ ಹೇಳಿದ. ಅವನ ಮಾತನ್ನು ಕೇಳಿ ಅಕ್ಷರಾಳಿಗಾಗಿ ಎಲ್ಲರಿಗೂ ತುಂಬಾ ಬೇಸರವಾಗಿತ್ತು. ಅದೇ ವಿಜಯ್ ಆ ಹುಡುಗಿಗೆ ಸಹಾಯ ಮಾಡಿದ್ದಾನೆ ಎಂದು ತಿಳಿದು ಅವರಿಗೆಲ್ಲ ಸಂತೋಷವೂ ಆಗಿತ್ತು. ಆಗ ಧನುಷ್ ವಿಜಯ್ನ ಕಡೆ ನೋಡಿ ಸ್ವಲ್ಪ ತುಂಟಾಟದ ನಗೆ ಬೀರುತ್ತಾ ಕೇಳಿದ, ಅಲ್ಲ, ಅದೆಲ್ಲ ಸರಿ ಸರಿ. ಆದರೆ ಎಲ್ಲೋ ಏನೂ ಮಿಸ್ ಆಗುತ್ತಿದೆಯಲ್ಲ. ನೀನು ಅವಳ ಕಾಳಜಿಯನ್ನು ಇಟ್ಟುಕೊಳ್ಳುವುದನ್ನು ನೋಡಿದರೆ ನಮಗೆ ಬೇರೆ ಟ್ರ್ಯಾಕ್ ಇದೆ ಅಂತ ಅನಿಸುತ್ತದೆ ಎಂದು ಹೇಳುತ್ತಾ ಅವನ ಕಾಲೆಳೆದ. ಅವನ ಮಾತನ್ನು ಅರ್ಥ ಮಾಡಿಕೊಂಡ ರವಿ ಹಾಗೂ ಆನಂದ್ ವಿಜಯ್ನ ಕಡೆ ನೋಡಿದರು. ಆದರೆ ವಿಜಯ್ ಧನುಷ್ನನ್ನು ದುರುಗುಟ್ಟಿ ನೋಡುತ್ತಿದ್ದ. ಅವರಿಗೂ ಕೂಡ ವಿಜಯ್ನಿಂದ ಈ ಮಾತಿಗೆ ಉತ್ತರ ಬೇಕಾಗಿತ್ತು. ಈ ಪ್ರಶ್ನೆಯು ಅವರ ಮನಸ್ಸಲ್ಲೂ ಕೂಡ ಇತ್ತು. ಕತೆ ಮುಂದುವರಿಯುತ್ತಿದೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.